ನಾಮದ ಕೋಳಿ ನೋಡಿ, ಎಷ್ಟೊಂದು ಪಕ್ಷಿಗಳು ಕೂತ್ಕೊಂಡಿದ್ದಾವೆ. ಜಂಬೂ ಕೋಳಿ. ಇದು ಯಾವ ಪಕ್ಷಿ ನೋಡು. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಿದ್ರೆ AK ಕನ್ನಡ ಲಾಗ್ಸ್. ಸ್ನೇಹಿತರೆ, ಕರ್ನಾಟಕದ ಉತ್ತರ ಭಾಗದಲ್ಲಿ ಒಂದು ಚಿಕ್ಕ ಗ್ರಾಮದಲ್ಲಿ ಅಡಗಿರುವಂತಹ ಅದ್ಭುತ ಪಕ್ಷಿಧಾಮ, ಅದುವೇ ನಮ್ಮ ಮಾಗಡಿ ಪಕ್ಷಿಧಾಮ. ಹೌದು ಸ್ನೇಹಿತರೆ, ಇಲ್ಲಿ ಚಳಿಗಾಲದಲ್ಲಿ ಲಕ್ಷಾಂತರ ಪಕ್ಷಿಗಳು ಬೇರೆ ಬೇರೆ ದೇಶಗಳಿಂದ ವಲಸೆ ಬಂದು ನಮ್ಮನ್ನ ಆಶ್ಚರ್ಯ ಮಾಡುತ್ತೆ. ಹೌದು, ಪಾಸ್ಪೋರ್ಟ್ ಇಲ್ಲ, ವೀಸಾ ಇಲ್ಲ, ಹಾಗೆ ಬರ್ತವೆ. ಹೌದು, ಪಕ್ಷಿಧಾಮವನ್ನ ನೋಡೋದೇ ಒಂದು ಅದ್ಭುತ ಸ್ನೇಹಿತರೆ. ಅಷ್ಟೊಂದು ನಾನಾ ವಿಧದ ಪಕ್ಷಿಗಳು ಇಲ್ಲಿ ವಲಸೆ ಬರುತ್ತೆ. ಹಾಗೆ ಈ ತಾಣವನ್ನು 2024ರಲ್ಲಿ ಅಂತಾರಾಷ್ಟ್ರೀಯ ರಾಮ್ಸರ್ ಮಾನ್ಯತೆಯನ್ನು ಪಡೆದ ತಾಣ ಅಂತ ಘೋಷಿಸಲಾಗಿದೆ. ಇದು ನಮ್ಮ ಗದಗ ಜಿಲ್ಲೆಗಿರುವ ಒಂದು ದೊಡ್ಡ ಹಿರಿಮೆ ಅಂತಲೇ ಹೇಳ್ಬಹುದು. ಹೌದು, ರಾಮ್ಸರ್ ಮಾನ್ಯತೆ ಅಂದ್ರೆ ಏನು, ಅದು ಯಾವ ಯಾವ ಜಾಗಗಳಿಗೆ ರಾಮ್ಸರ್ ಮಾನ್ಯತೆಯನ್ನ ಕೊಡ್ತಾರೆ, ಹಾಗೆ ನಮ್ಮ ಕರ್ನಾಟಕದಲ್ಲಿ ಅನೇಕ ರಾಮ್ಸರ್ ಸೈಟ್ಗಳಿದಾವೆ, ರಾಮ್ಸರ್ ಮಾನ್ಯತೆ ಪಡೆದಂತ ಸೈಟ್ಗಳು. ಸೊ ಅದನ್ನು ಕೂಡ ತಿಳಿಯೋಣ. ಅದೇ ರೀತಿಯಾಗಿ ಈ ಅದ್ಭುತ ಪಕ್ಷಿಧಾಮವನ್ನ ಪರಿಚಯ ಮಾಡಿಕೊಡ್ತೇವೆ. ಸೊ ಅನೇಕ ಅದ್ಭುತ ಪಕ್ಷಿಗಳನ್ನ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇವೆ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಮಾಗಡಿ ಕೆರೆಗೆ ಬಂದ ತಕ್ಷಣ ಈ ಪಕ್ಷಿಗಳನ್ನು ನೋಡ್ತಾ ಇದ್ದರೆ ಯಾವುದೋ ಒಂದು ಸ್ವರ್ಗದಲ್ಲಿದ್ದಾವೆ ಅನ್ನೋ ಅನುಭವ ಬರುತ್ತೆ. ಈ ಮಾಗಡಿ ಕೆರೆಗೆ ನೀವು ಏನಾದರೂ ಬರ್ತೀರಾ ಅಂತಂದರೆ ಇದು ಹುಬ್ಬಳ್ಳಿಯಿಂದ ಸುಮಾರು ಒಂದು 80 ಕಿಲೋಮೀಟ್ರ್ ದೂರದಲ್ಲಿದೆ. ಅಂದರೆ ನೀವು ಗದಗ ಅಣ್ಣಿಗೇರಿ ಮಾರ್ಗವಾಗಿ ಬಂದರೆ ಇದು 80 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಈ ಹಳ್ಳಿಯಿಂದ ಒಂದು ಒಳಗಡೆ ರಸ್ತೆ ಇದೆ, ಅಲ್ಲಿಂದ ನೀವು ಡೈರೆಕ್ಟಾಗಿ ಹೈವೇಗೆ ಕನೆಕ್ಟ್ ಆಗ್ತೀರಾ ಗದಗ ದಾಟಿ ಮುಂದೆ. ಅಲ್ಲಿಂದ ಬಂದರೆ ನಿಮಗೆ ಒಂದು 55 ಕಿಲೋಮೀಟ್ರಲ್ಲಿ ಈ ಪ್ಲೇಸನ್ನು ತಲುಪ್ತೀರಾ. ಅದೇ ರೀತಿಯಾಗಿ ಬೆಳಗಾವಿಂದ ಬರ್ತೀರಂದರೆ 160 ಕಿಲೋಮೀಟ್ರ್ ದೂರದಲ್ಲಿದೆ. ಗದಗದಿಂದ ಒಂದು 30 ಕಿಲೋಮೀಟ್ರ್ ದೂರದಲ್ಲಿದೆ. ಅದೇ ರೀತಿಯಾಗಿ ಬೆಂಗಳೂರಿಂದ ಒಂದು ಸುಮಾರು 380 ಕಿಲೋಮೀಟರ್ನಷ್ಟು ದೂರದಲ್ಲಿ ಈ ಮಾಗಡಿ ಕೆರೆ ಇದೆ. ಲಕ್ಷ್ಮೇಶ್ವರನೂ ಹತ್ರ ಆಗುತ್ತೆ. ಹೌದು, ಲಕ್ಷ್ಮೇಶ್ವರ ಕೂಡ ಇಲ್ಲಿಂದ ಹತ್ರ ಇದೆ. ಲಕ್ಷ್ಮೇಶ್ವರ, ರಾಣೆಬೆನ್ನೂರು ಹತ್ತಿರದ ಪ್ಲೇಸ್ಗಳಿವೆಲ್ಲ. ಅದೇ ರೀತಿಯಾಗಿ ಇಲ್ಲಿ ಬರಲಿಕ್ಕೆ ನಿಮಗೆ ಗದಗದಿಂದ ಲೋಕಲ್ ಬಸ್ಗಳಿದ್ದಾವೆ. ಸೊ ಗದಗಕ್ಕೆ ಬಂದರೆ ನೀವು ಅಲ್ಲಿಂದ ಲೋಕಲ್ ಬಸ್ ಹತ್ತಿ ಮಾಗಡಿ ಹಳ್ಳಿಗೆ ನೀವು ಬಂದರೆ ಈ ಮಾಗಡಿ ಕೆರೆ ಅಲ್ಲೇ ಇದೆ. ಹಾಗೆ ನೀವು ಮಾಗಡಿ ಕೆರೆ ಪಕ್ಷಿಧಾಮಕ್ಕೆ ಬಂದ ತಕ್ಷಣ ಇಲ್ಲಿ ನಿಮಗೆ ಅರಣ್ಯ ಇಲಾಖೆಯಿಂದ ನಿಮಗೆ ಪಕ್ಷಿಗಳನ್ನು ನೋಡಲಿಕ್ಕೆ ಬೈನಾಕ್ಯುಲರನ್ನು ಪ್ರೊವೈಡ್ ಮಾಡ್ತಾರೆ. ಅದೇ ರೀತಿಯಾಗಿ ಯಾವ್ಯಾವ ಪಕ್ಷಿಗಳು, ವಿದೇಶಿ ಹಾಗೂ ದೇಶಿ ಪಕ್ಷಿಗಳು ಯಾವ್ಯಾವ ಬರುತ್ತೆ ಅನ್ನೋದನ್ನು ಕೂಡ ಒಂದು ಕೆಟಲಾಗ್ ಇದೆ, ಅದು ಕೂಡ ನಿಮಗೆ ಇಲ್ಲಿ ಪ್ರೊವೈಡ್ ಮಾಡ್ತಾರೆ. ಹಾಗೆ ಇಲ್ಲಿ ವಾಚ್ ಟವರ್ ಇದೆ ಅಲ್ಲ. ಹೌದು, ಈ ವಾಚ್ ಟವರ್ ಮೇಲೆ ಹತ್ತಿ ನಾವು ಪಕ್ಷಿಗಳನ್ನು ವೀಕ್ಷಣೆ ಮಾಡ್ಬೋದು. 134 ಎಕರೆ 15 ಗುಂಟೆ ನೋಡಿ, 134 ಎಕರೆ 15 ಗುಂಟೆ ಇದೆ ಅಂತೆ. ಸೊ ಈ ರೀತಿ ಬೈನಾಕ್ಯುಲರ್ ಕೊಡ್ತಾರೆ. ಇದಕ್ಕೇನಾದರೂ ಚಾರ್ಜಸ್ ಇದೆ ಸರ್? ಚಾರ್ಜಸ್ ಏನಿಲ್ಲ. ಮೆಟ್ ಹತ್ತಿ ಮೇಲೆ ಹೋಗಿ ನೋಡುವ. ಸೊ ಪಕ್ಷಿಗಳನ್ನು ನಿಮಗೂ ತೋರಿಸ್ತೇವೆ ಸ್ನೇಹಿತರೆ. ಮೇಲಿಂದ ಎಷ್ಟು ಪಕ್ಷಿಗಳು ಕಾಣ್ತವೆ ಅಂತಂದರೆ ಸುಮಾರು ಪಕ್ಷಿಗಳಿದ್ದಾವೆ. ನಾವು ಬರ್ತಿರ್ಬೇಕಾದ್ರೆ ಎಂಟ್ರೆನ್ಸಿಗೆ ಅಲ್ಲಿ ಮಾಗಡಿ ಕೆರೆ ಏನು ಎಂಟ್ರೆನ್ಸ್ ಬಂದ್ವಲ್ಲ, ಅಲ್ಲೇ ತುಂಬ ಪಕ್ಷಿಗಳನ್ನು ನೋಡಿದ್ವಿ ನಾವು. ಸೊ ಅದೇ ರೀತಿಯಾಗಿ ಇಲ್ಲಿ ಕೂಡ ಅನೇಕ ಪಕ್ಷಿಗಳನ್ನು ನಾವು ನೋಡ್ತೇವೆ. ಬನ್ನಿ ಮೇಲೆ ನೋಡೋಣ. ಯಾವ ಥರ ಕಾಣ್ತಿದೆ ಬೈನಾಕ್ಯುಲರಲ್ಲಿ? ಸಖತ್ತಾಗಿ ಕಾಣ್ತಿದೆ, ಹತ್ತಿರ ಕಾಣ್ತಿದೆ ಎಲ್ಲ ಪಕ್ಷಿಗಳು. ಇದು ನಾಮದ ಕೋಳಿ. ಇದು ಯಾವ ಪಕ್ಷಿ ನೋಡು. ಅಲ್ಲ, ಬ್ಲ್ಯಾಕ್ ಹೆಡೆಡ್ ಲಿಬಿಸ್. ಹೌದು, ಬಿಳಿ ಕೆಂಬರಲು. ಇಲ್ಲಿ 3 ಪಕ್ಷಿ ಇದೆ. ಅದು ಮತ್ತೆ ಹಾರಿ ಹೋಯ್ತಾ ಅಂತ. ಅದು ಹಾರಿ ಹೋಯ್ತು.
ಈ ಪಕ್ಷಿಗಳೇನಿದಾವಲ್ಲ ಈ ಮಾಗಡಿ ಕೆರೆಯಲ್ಲಿ ಪಕ್ಷಿಗಳು ಬೆಳಿಗ್ಗೆ ನೀವು ನಸುಕಿನ ಜಾವದಲ್ಲಿ ಬಂದರೆ ಪಕ್ಷಿಗಳು ಆಹಾರವನ್ನು ಅರಸಿ ಬೇರೆ ಕಡೆ ಎಲ್ಲ ಹಾರಾಡ್ತಾ ಇರ್ತವೆ. ಅಂದ್ರೆ ಹತ್ತಿರದ ಗದ್ದೆಗಳಿಗೆಲ್ಲ ಹೋಗಿರ್ತವೆ. ಹೌದು, ಹತ್ತಿರ ಮತ್ತೆ ಕೆರೆಗೆ ಬಂದು ಇಲ್ಲಿ ವಾಸಿಸ್ತವೆ. ಮತ್ತೆ ಸಾಯಂಕಾಲ 5 ಗಂಟೆವರೆಗೂ ಇಲ್ಲೇ ಇರ್ತವೆ. ಮತ್ತೆ 5 ಗಂಟೆ ಮೇಲೆ ಪಕ್ಷಿಗಳು ಮತ್ತೆ ಆಹಾರವನ್ನು ಅರಸಿ ಬೇರೆ ಕಡೆ ಗದ್ದೆಗಳಿಗೆಲ್ಲ ಹೋಗ್ತವೆ. ಇದು ಕೆರೆಯ ಸುತ್ತಲೂ ಈ ತರ ಪಾತ್ ಮಾಡಿದ್ದಾರೆ, ನಡ್ಕೊಂಡು ಹೋಗ್ಬೋದು. ಅದೇ ಸೇಮ್ ಅದು ಗುಳಮುಳುಕರ್ಸ ಸೇಮ್ ಇದೆ, ಅದರ ತರನೇ ಇದೆ ಅಲ್ಲ. ಇಲ್ಲಿ ನೀವು ನೋಡ್ತಾ ಇರೋದು ಕೆಂಬಾತು ಅಥವಾ ಬ್ರಾಹ್ಮಣಿ ಡಕ್ ಅಂತಾರೆ. ಇವೇನು ಪಕ್ಷಿ ನೋಡ್ತಾ ಇದ್ದೀರಲ್ಲ, ಉಣ್ಣೆ ಕತ್ತಿನ ಕೊಕ್ಕರೆ ಅಂತಾರೆ. ಈ ಮಾಗಡಿ ಕೆರೆ ಪಕ್ಷಿಧಾಮದಲ್ಲಿ ಸ್ಟಾರ್ ಅಟ್ರಾಕ್ಷನ್ ಅಂತಂದ್ರೆ ನಮ್ಮ ಪಟ್ಟೆತಲೆ ಹೆಬ್ಬಾತು. ಅದನ್ನ ಇಂಗ್ಲಿಷ್ ನಲ್ಲಿ ಬಾರ್ ಹೆಡೆಡ್ ಗೂಸ್ ಅಂತ ಕರೀತಾರೆ. ಇದು ಮಂಗೋಲಿಯಾ ರಾಷ್ಟ್ರದಿಂದ ಇಲ್ಲಿಗೆ ವಲಸೆ ಬರುತ್ತೆ ನಮ್ಮ ಮಾಗಡಿ ಕೆರೆಗೆ. ಇದ್ರ ವಿಶೇಷತೆ ಕೇಳಿದ್ರೆ ನಿಮ್ಗೂ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ. ಯಾಕಂದ್ರೆ ಇದು ಮಂಗೋಲಿಯಾ ದೇಶದಿಂದ ಈ ನಮ್ಮ ಹಿಮಾಲಯ ಪರ್ವತ ಶ್ರೇಣಿ ಏನಿದೆಯಲ್ಲ ಅದರ ಮೇಲ್ಗಡೆಯಿಂದ ಹಾರಿ ಬರುತ್ತೆ. ಯೋಚನೆ ಮಾಡಿ, ಹಿಮಾಲಯ ಪರ್ವತದ ಮೇಲೆ ಎಷ್ಟೊಂದು -ಡಿಗ್ರಿ ಟೆಂಪರೇಚರ್ ಇರುತ್ತೆ. ಅಲ್ಲಿ ಮನುಷ್ಯ ಸಾಮಾನ್ಯವಾಗಿ ಬದುಕಲಿಕ್ಕೆ ಆಗೋದಿಲ್ಲ. ಮನುಷ್ಯನ ಬಿಡಿ, ಬೇರೆ ಪ್ರಾಣಿಗಳು ಬದುಕೋದೇ ಕಷ್ಟ. ಅಂತ ಪರಿಸ್ಥಿತಿಯಲ್ಲೂ ಕೂಡ ಇದು ಆ ಪರ್ವತ ಶ್ರೇಣಿಗಳ ಹೈಟ್ ಎಷ್ಟಿದೆ ಗೊತ್ತಾ? ಒಂದು 19,680 ಫೀಟ್ ಏನೋ ಅದು ಹೈಟ್ ಇದೆ. ಅದ್ರ ಮೇಲ್ಗಡೆಯಿಂದ ಇದು ಹಾರಿ ಬರುತ್ತಂದ್ರೆ ತಿಳ್ಕೊಳ್ಳಿ ಎಷ್ಟೊಂದು ಅದ್ಭುತವಾದಂತಹ ಪಕ್ಷಿ ಅಂತ. ಅದೇ ರೀತಿಯಾಗಿ ಈ ಮಾಗಡಿ ಪಕ್ಷಿಧಾಮದಲ್ಲಿ ಅನೇಕ ವಿದೇಶಿ ಜಾತಿಯ ಪಕ್ಷಿಗಳು ಇಲ್ಲಿ ವಲಸೆ ಬರುತ್ತೆ ಸ್ನೇಹಿತರೆ. ಉದಾಹರಣೆಗೆ ಉಣ್ಣೆ ಕೊಕ್ಕಿನ ಕೊಕ್ಕರೆ ಆಗ್ಬೋದು, ಬಣ್ಣದ ಕೊಕ್ಕರೆ ಆಗ್ಬೋದು, ಹಾಗೆ ರಾಜಹಂಸ ಗ್ರೇಟ್ ಫ್ಲೆಮಿಂಗೋ ಅಂತ ಏನು ಕರಿತೀವಲ್ಲ ಅದು ಕೂಡ ಇಲ್ಲಿ ವಲಸೆ ಬರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಚಮಚದ ಕೊಕ್ಕಿನ ಕೊಕ್ಕರೆ ಕೂಡ ವಲಸೆ ಬರುತ್ತೆ ಇಲ್ಲಿ. ಅದರ ಚೊಂಚು ಏನಿರುತ್ತಲ್ಲ ಅದು ಚಮಚದ ರೀತಿ ಇರುತ್ತೆ, ಅದಕ್ಕಾಗಿ ಅದನ್ನು ಚಮಚದ ಕೊಕ್ಕರೆ ಅಂತ ಕರೀತಾರೆ. ಆಮೇಲೆ ಇನ್ನೊಂದು ಗೊತ್ತಾ, ಇಲ್ಲಿ ನಮ್ಮ ದೇಶೀಯ ಪಕ್ಷಿ ಕ್ರೌಂಚ ಪಕ್ಷಿ ಅಂತ ಒಂದು ಪಕ್ಷಿ, ಅದು ಕೂಡ ಇಲ್ಲಿ ಬರುತ್ತೆ ವಲಸೆ ಬೇರೆ ರಾಜ್ಯದಿಂದ. ಈ ಪಕ್ಷಿಯ ಉಲ್ಲೇಖ ನಮ್ಮ ರಾಮಾಯಣದಲ್ಲೂ ಕೂಡ ಇದೆ. ಆ ಥರದ್ದು ಪಕ್ಷಿ ಅದು ಯೂಶ್ವಲಿ ಇಲ್ಲೇ ಒಂದು ಶೆಟ್ಟಿಹಳ್ಳಿ ಅಂತ ಒಂದು ಕೆರೆ ಇದೆ. ಆ ಕೆರೆಗೆ ಜಾಸ್ತಿಯಾಗಿ ಅದು ಕ್ರೌಂಚ ಪಕ್ಷಿ ಬರೋದು. ಓಕೆ, ಸೊ ಈ ರೀತಿಯಾಗಿ ಪಕ್ಷಿಗಳ ಮಾಹಿತಿ ಇರ್ತಕ್ಕಂಥ ಇದೊಂದು ಕೆಟಲಾಗ್. ಇದರಲ್ಲಿ ಎಲ್ಲ ಪಕ್ಷಿಗಳು ಅಂದರೆ ವಿದೇಶಿಯಿಂದ ಬರ್ತಕ್ಕಂಥ ಸುಮಾರು ಒಂದು 10 ತಳಿಗಳೇನೋ ಬರುತ್ತಂತೆ, ಆ ರೀತಿಯ ಪಕ್ಷಿಗಳು. ಆಮೇಲೆ ನಮ್ಮ ದೇಶೀಯ ಪಕ್ಷಿಗಳು ತುಂಬ ಇದ್ದಾವೆ, ಅವೆಲ್ಲ ಬರುತ್ತೆ ನೋಡಿ. ಇಲ್ಲಿ ಕೆಟಲಾಗಲ್ಲಿ ಇಲ್ಲೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ನೀವು ಇದನ್ನು ಓದ್ಕೊಂಡು ಪಕ್ಷಿಗಳನ್ನು ಬೈನಾಕ್ಯುಲರಲ್ಲಿ ನೋಡಿದರೆ ತುಂಬ ಒಳ್ಳೆ ಮಾಹಿತಿ ಸಿಗುತ್ತೆ ನಿಮಗೆ. ನೋಡ್ತಾ ಇದ್ದೀರಾ, ಅಲ್ಲಿ ಒಂದು ಬಣ್ಣದ ಕೊಕ್ಕರೆ ಇದೆ. ಇಲ್ಲಿ ತನಕ ದಾರಿ ಹೆಂಗೆ ಗೊತ್ತಾಕತ್ತೆ ಅಂತ ಅದು ಹೇಳ್ತೀನಿ ನಾನು. ಎಲ್ಲೇ ಹೊರದೇಶದಿಂದ ಇಲ್ಲಿಗೆ ಅಂದ್ರೆ ಕಿಂಗ್ ಫಿಶರ್ ಅಲ್ಲ ಅದು? ಹೌದು, ಇದು ಕಿಂಗ್ ಫಿಶರ್. 2-3 ಟೈಪ್ ಇದೆ ಅಂತ ಅದು ಕಾಣ್ತಿದೆ. ಅದು ಭಯಂಕರ ಇದೆ, ಅದು ಕಾಣೋದು ಹೇಗೆ? ಅಲ್ಲಿ ನೋಡಿ ಎಷ್ಟೊಂದು ಪಕ್ಷಿಗಳು ಕೂತ್ಕೊಂಡಿದ್ದಾವೆ. ಎರಡೂ ಇದೆ ಅಲ್ಲ, ನೀರ್ಕಾಗೆ. ಹೌದು, ಇದು ಬಿಳಿದೇನಿದೆ ಅಲ್ಲ, ಪಟ್ಟೆ ತಲೆ ಹೆಬ್ಬಾತು, ಬಾರ್ ಹೆಡೆಡ್ ಗೂಸ್. ಜಂಬದ ಕೋಳಿ, ನೆರಳೆ ಜಂಬದ ಕೋಳಿ. ನೆರಳೆ ಜಂಬು ಕೋಳಿ ಅದು. ಜಂಬು ಕೋಳಿ, ಜಂಬದ ಕೋಳಿ ಅಲ್ಲ, ಇಲ್ಲೇ ಕಾಣ್ತಿದೆ.
ರೀತಿಯಾಗಿ ಮಾಗಡಿ ಕೆರೆಯಲ್ಲಿ ಬಂದ ತಕ್ಷಣ ನೋಡಿ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನೀವು ಟೈಮ್ ಕಳೆದ್ರೂ ಕೂಡ ಸಾಕಾಗೋದಿಲ್ಲ, ಅಷ್ಟೊಂದು ಅದ್ಭುತವಾದಂಥ ಸ್ಥಳ. ಸೊ ತುಂಬ ಅನುಕೂಲ ಎಲ್ಲ ಮಾಡಿಕೊಟ್ಟಿದ್ದಾರೆ ಪಬ್ಲಿಕ್ಗೆ. ಇಲ್ಲಿ ಕೂರ್ಲಿಕ್ಕೆ ಆಸನ ವ್ಯವಸ್ಥೆ ಇದೆ. ಅಲ್ಲಿ ಮುಂದೆ ನೋಡಿ, ಅಲ್ಲಿ ಕೂರ್ಲಿಕ್ಕೆ, ಅಲ್ಲಿ ಕೂತ್ಕೊಂಡು ನೀವು ತಿಂಡಿ ತಿನಿಸುಗಳನ್ನೆಲ್ಲ ತಿನ್ಬೋದು. ಒಂಥರ ಪಿಕ್ನಿಕ್ ಥರ ಇಲ್ಲಿ ನೀವು ಟೈಮನ್ನು ಸ್ಪೆಂಡ್ ಮಾಡ್ಬೋದು. ಸೊ ಅದೇ ರೀತಿಯಾಗಿ ಈ ವಿಡಿಯೋ ಮೂಲಕ ನಾವು ವೀಕ್ಷಕರಲ್ಲಿ ಕೇಳ್ಕೊಳ್ಳೋದೇನಂತಂದರೆ, ಇಲ್ಲಿ ಬಂದ ಮೇಲೆ ತಿಂಡಿ ತಿನಿಸುಗಳನ್ನು ತಿಂದಂಥ ಪ್ಲಾಸ್ಟಿಕ್ ಹಾಳೆಗಳನ್ನು ಅಲ್ಲಿ ಇಲ್ಲಿ ಬಿಸಾಡಬೇಡಿ. ನಮಗೆ ಇಲ್ಲಿ ಹಾಕಲಿಕ್ಕೆ ಕಸದ ಗುಂಡಿಗಳನ್ನೆಲ್ಲ ಇಟ್ಟಿದ್ದಾರೆ, ಅದರಲ್ಲೇ ಬಿಸಾಕಿ. ಇದರಿಂದ ಏನಾಗುತ್ತೆ, ಪ್ಲಾಸ್ಟಿಕನ್ನೆಲ್ಲ ಅಲ್ಲಿ ಬಿಸಾಕೋದ್ರಿಂದ ಪರಿಸರ ನಾಶ ಆಗುತ್ತೆ. ಸೊ ಈ ಪರಿಸರವನ್ನು ಉಳಿಸ್ಕೊಳ್ಳೋದು ಆಮೇಲೆ ಕಾಪಾಡೋದು ಕೇವಲ ಅರಣ್ಯ ಇಲಾಖೆ ಅಥವಾ ನಮ್ಮ ಸರ್ಕಾರದ ಕೆಲಸ ಮಾತ್ರ ಅಲ್ಲ. ಸೊ ಇದು ನಿಮ್ಮ ಸಾಮಾಜಿಕ ಜವಾಬ್ದಾರಿ. ಸೊ ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ, ಒಂದು ಸಿವಿಕ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಅದನ್ನೆಲ್ಲರೂ ಪಾಲಿಸೋಣ ಅಂತ ಈ ಮೂಲಕ ಕೇಳ್ಕೊಳ್ತೇವೆ. ಈ ಮಾಗಡಿ ಕೆರೆ ಏನಿದೆಯಲ್ಲ, ಇದಕ್ಕೆ ಅಂತಾರಾಷ್ಟ್ರೀಯ ರಾಮ್ಸರ್ ಮಾನ್ಯತೆ ಇದೆ. ರಾಮ್ಸರ್ ಸೈಟ್ಗಳಂದರೆ ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿ 4 ಸೈಟ್ಗಳಿಗೆ ರಾಮ್ಸರ್ ಮಾನ್ಯತೆಯನ್ನು ನೀಡಿದೆ. ಫಸ್ಟ್ ಅದಾಗಿ 2022ರಲ್ಲಿ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಫಸ್ಟ್ ಆಗಿ ಬಂತು. ಆಮೇಲೆ ನೆಕ್ಸ್ಟ್ ನಮ್ಮದು ಮಾಗಡಿ ಕೆರೆ, ಇದು ಗದಗಲ್ಲಿರೋದು. ಹಾಗೆ ಅಗನಾಶಿನಿ ಜೋಗು ಪ್ರದೇಶ, ಇದಕ್ಕೂ ರಾಮ್ಸರ್ ಮಾನ್ಯತೆಯನ್ನು ಪಡೆದಿದೆ. ಹಾಗೆ ಹಂಪಿ ಹತ್ರ ಒಂದು ಕೆರೆ ಇದೆಯಲ್ಲ, ಹೌದು, ಅದೇ ಅಂಕ ಸಮುದ್ರ, ಆ ಪಕ್ಷಿಧಾಮಕ್ಕೂ ರಾಮ್ಸರ್ ಮಾನ್ಯತೆಯನ್ನು ಪಡೆದಿದೆ. ಹೌದು, ಮುಖ್ಯವಾಗಿ ಇದು ರಾಮ್ಸರ್ ಮಾನ್ಯತೆ ಅಂದರೆ ಜೌಗು ಪ್ರದೇಶಗಳಿಗೆ ಕೊಡ್ತಕ್ಕಂಥ ಒಂದು ಮಾನ್ಯತೆ. ಹಾಗೆ ಅಲ್ಲಿ ವಿಶಿಷ್ಟವಾದ ಪ್ರಾಣಿ ಸಂಕುಲ ಆಗಿರ್ಬೋದು, ಹಾಗೆ ಅಂಡರ್ ವಾಟರ್ ಅಲ್ಲಿ ಸಸ್ಯ ಸಂಕುಲ, ಇದು ಏನು ಮೀನುಗಳ ಪ್ರಜಾತಿಗಳಾಗಿರ್ಬೋದು, ವಿಶಿಷ್ಟವಾದ ಮೀನುಗಳ ಪ್ರಜಾತಿ. ಹಾಗೆಯೇ ಅಲ್ಲಿನ ವಾತಾವರಣಕ್ಕೆ ಅನುಗುಣವಾಗಿ ರಾಮ್ಸರ್ ಮಾನ್ಯತೆಯನ್ನು ಆ ಪ್ರದೇಶಕ್ಕೆ ಕೊಡ್ತಾರೆ. ನೋಡಿ, ಇಲ್ಲಿ ಮಾಗಡಿ ಕೆರೆ ಎಕೋಸಿಸ್ಟಮ್ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಅಂದರೆ ಪರಿಸರ ವ್ಯವಸ್ಥೆ ಯಾವ ಥರ ಇರುತ್ತೆ ಮಾಗಡಿ ಕೆರೆದು ಅನ್ನೋದಕ್ಕೆ. ಫಸ್ಟಿಗೆ ಅಂತರ್ಜಾಲ ಮರುಪೂರ್ಣ, ಅಂದರೆ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುತ್ತೆ, ನೀರು ಇಲ್ಲಿ ನಿಂತ್ಕೊಂಡು ಕೆಳಗಡೆ ಹೋಗೋದು. ಸೊ ಅದೇ ರೀತಿಯಾಗಿ ಮನೋರಂಜನೆ ಅಂದರೆ ನಾವು ಪಕ್ಷಿ ವೀಕ್ಷಣೆ ಮಾಡಿ ಛಾಯಾಗ್ರಹಣ ಮಾಡ್ಬೋದು. ಸೊ ಫೋಟೋ ಗಿಟಗಳನ್ನೆಲ್ಲ ಕ್ಲಿಕ್ಕಿಸ್ಬೋದು. ಅದೇ ರೀತಿಯಾಗಿ ಹ್ಯಾಬಿಟ್ಯಾಟ್, ಆವಾಸ ಸ್ಥಾನ. ಸೊ ವಿದೇಶಿ ಪಕ್ಷಿಗಳು ಹಾಗೂ ದೇಶಿ ಪಕ್ಷಿಗಳಿಗೆ ಇಲ್ಲಿ ಒಂದು ಆವಾಸ ಸ್ಥಾನ, ಅನೇಕ ಹಕ್ಕಿಗಳು ಮೀನುಗಳಿಗೆ ಆವಾಸಸ್ಥಾನ ಇದೆ. ಅದೇ ರೀತಿಯಾಗಿ ಫ್ಲಡ್ ಕಂಟ್ರೋಲು, ಕಾರ್ಬನ್ ಸಿಕ್ವೇಷನ್ನು ಮತ್ತು ಪೊಲ್ಯೂಷನ್ ಫಿಲ್ಟರ್ ಕೂಡ ಮಾಡುತ್ತಂತೆ. ಸೊ ಆ ರೀತಿಯಾಗಿ ಎಕೋಸಿಸ್ಟಮ್ ಇಲ್ಲಿದೆ. ಅಂದರೆ ಕೆರೆಗಳು ಆ ಥರ ಸಂರಕ್ಷಣೆ ಮಾಡ್ತವೆ ಅಂತ. ಅಂದರೆ ಪರಿಸರಕ್ಕೆ ಅಷ್ಟು ಇಂಪಾರ್ಟೆಂಟ್ ಇದೆ. ನಾವು ಕೆರೆಗಳ ಬಗ್ಗೆನೂ ಸ್ವಲ್ಪ ಗಮನ ಹರಿಸಬೇಕು. ನಮ್ಮೂರಲ್ಲಿ ಕೆರೆಗಳಿದ್ರೆ ಏನು ಮಾಡ್ತೀವಿ ಈಗ, ಅದರಲ್ಲಿ ಹೂಳು ತುಂಬಿರುತ್ತೆ. ಹೌದು, ನೋಡಿ, ನಾವು ಮಾಗಡಿ ಕೆರೆಗೆ ಬಂದ ತಕ್ಷಣ ಅನೇಕ ವಿದೇಶಿ ಪಕ್ಷಿಗಳನ್ನು ನೋಡಿದ್ವಿ. ಅದೇ ರೀತಿಯಾಗಿ ಇಲ್ಲಿ ಸುಮಾರು ಒಂದು 6,000ಕ್ಕೂ ಮೇಲೆ ಪಕ್ಷಿಗಳು ವಲಸೆ ಬರುತ್ತೆ. ನವಂಬರ್ ತಿಂಗಳಲ್ಲಂತೂ ಈ ಕೆರೆ ತುಂಬಿ ಹೋಗಿರುತ್ತೆ, ಅಷ್ಟೊಂದು ಪಕ್ಷಿಗಳು ಇಲ್ಲಿ ಬರುತ್ತೆ. ಮತ್ತು ಅದೇ ರೀತಿಯಾಗಿ ನಿಮ್ಗೆ ಹೇಳ್ಬೇಕಂತಂದರೆ ಸ್ನೇಹಿತರೆ, ಈ ಪಕ್ಷಿಗಳು ಮಾರ್ಚ್ವರೆಗೆ ಇರೋದ್ರಿಂದ ನಿಮಗೂ ಏನಾದರೂ ಈ ಪಕ್ಷಿ ಕುತೂಹಲ ಇದ್ದರೆ ಈ ಮಾಗಡಿ ಕೆರೆಗೆ ಬನ್ನಿ. ಆದಷ್ಟು ಅಂದರೆ ಈ ಫೆಬ್ರವರಿ ಮುಗಿಯೋದ್ರೊಳಗಾಗಿ ನೀವು ಬಂದರೆ ಪಕ್ಷಿಗಳನ್ನು ನೋಡ್ಬೋದು. ಮೈಗ್ರೇಟರಿ ಬರ್ಡ್ಸ್ಗಳನ್ನು ನೋಡ್ಬೋದು. ದೇಶಿ ಪಕ್ಷಿಗಳು ಸಿಗ್ತವೆ. ಈ ಮೈಗ್ರೇಟರಿ ಬರ್ಡ್ಸ್ಗಳನ್ನು ನೋಡಲಿಕ್ಕೆ ನೀವು ಈ ಚಳಿಗಾಲದಲ್ಲೇ ಮಾತ್ರ ಬರಬೇಕಾಗತ್ತೆ. ಸೊ ಅದಕ್ಕಾಗಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಈ ಮಾಗಡಿ ಕೆರೆಯನ್ನು ವೀಕ್ಷಣೆ ಮಾಡಿ ನಿಮಗೂ ಒಂದು ಆನಂದವನ್ನು ತಗೊಳ್ಳಿ. ಹಾಗೆ ಈ ಮಾಗಡಿ ಕೆರೆ ಟೈಮಿಂಗ್ಸ್, ಕೆರೆ ಅಂದರೆ ಹಾಗೆ ಟೈಮಿಂಗ್ಸ್ ಇರಲ್ಲ, ಬಟ್ ಇದು ಅರಣ್ಯ ಇಲಾಖೆಯಿಂದ ಸಂರಕ್ಷಿತವಾಗಿರೋದ್ರಿಂದ ಇದಕ್ಕೆ ಬೆಳಿಗ್ಗೆ 8:30ಯಿಂದ ಸ್ಟಾರ್ಟ್ ಆಗುತ್ತೆ. ಸಾಯಂಕಾಲ 5:30-6 ಗಂಟೆವರೆಗೂ ನೀವು ಇಲ್ಲಿ ಪಕ್ಷಿ ವೀಕ್ಷಣೆ ಮಾಡ್ಬೋದು. ಹಾಗೆ ಮಾಗಡಿ ಕೆರೆ ಈ ಕಡೆ ಎಲ್ಲ ಹಳ್ಳಿ ಇದೆ ಅಲ್ಲ, ಆ ಕಡೆಯಿಂದ ನೀವು ನಿಂತ್ಕೊಂಡು ನೋಡ್ಬೋದು ಯಾವಾಗಾದರೂ. ಬಟ್ ಬೆಳಿಗ್ಗೆ 5-5:30ಗೆಲ್ಲ ಪಕ್ಷಿಗಳು ಹಾರಿ ಹೋಗಿರುತ್ತೆ. 8:30-9 ಗಂಟೆ ಅಷ್ಟೊತ್ತಿಗೆ ಎಲ್ಲ ಪಕ್ಷಿಗಳು ಇಲ್ಲಿ ಬರುತ್ತೆ. ಅವು ಕಮ್ಯುನಿಕೇಟ್ ಮಾಡ್ತಾ ಇದ್ದಾವೆ ಹಾರಲಿಕ್ಕೆ. ಹೋಗೋಣ ಬೇಡವಾ ಹಾರೋಣ ಅಂತ. ಈ ಮಾಗಡಿ ಕೆರೆ ಪಕ್ಷಿಧಾಮಕ್ಕೆ ಎಂಟ್ರೆನ್ಸ್ ಆದ ತಕ್ಷಣ ನಿಮಗೆ ಇಲ್ಲೊಂದು ಟ್ಯಾಂಕ್ ಕಾಣುತ್ತೆ. ಅದ್ರ ಮೇಲೆ ಎಲ್ಲ ಇಲ್ಲಿ ಬರ್ತಕ್ಕಂಥ ಪಕ್ಷಿಗಳ ಚಿತ್ರವನ್ನು ಬಿಡಿಸಿದ್ದಾರೆ. ಮೊದಲನೇದಾಗಿ ನೀವು ನೋಡ್ಬೋದು, ಇದು ಒಂದು ಕೊಕ್ಕರೆ ಜಾತಿ, ಇದು ಬಾಯಿ ಕಳಕ ಕೊಕ್ಕರೆ ಇದು. ಸೊ ಇಲ್ಲಿ ಬಿಡಿಸಿರೋದು ಇದು ಕೊಳದ ಬಕ, ಇಂಡಿಯನ್ ಪಾಂಡ್ ಹೆರಾಯಿನ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಇದು ಕೊಳದ ಬಕ. ಹಾಗೆ ಇದು ಹಾವಕ್ಕಿ ಅಂತ. ಸೊ ಇದರ ಕತ್ತು ನೋಡಿ ಹಾವಿನ ಥರ ಇರುತ್ತೆ, ಇದಕ್ಕೆ ಹಾವಕ್ಕಿ ಅಂತ ಕರೀತಾರೆ. ಹೌದು. ಆಮೇಲೆ ಅದೇ ರೀತಿಯಾಗಿ ಇಲ್ಲಿ ಇದು ಬಣ್ಣದ ಕೊಕ್ಕರೆ ಇದು.
ಸೊ ಇದು ನೋಡಲಿಕ್ಕೆ ತುಂಬ ಸುಂದರ ಚಂದ ಇರುತ್ತೆ, ರೆಕ್ಕೆ ಬಿಚ್ಚಿ ನಿಂತಿದೆ ನೋಡಿ. ಸೊ ಅದೇ ರೀತಿಯಾಗಿ ಹೌದು ಪಾಂಡಲ್ ಇದೆ, ಇದು ಪಾಂಡಲ್ ಇದೆ. ಇವೆಲ್ಲ ಇಲ್ಲಿ ಇರೋದೇ ಹಕ್ಕಿಗಳು. ಮತ್ತು ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದೇ ಸ್ಟಾರ್ ಅಟ್ರಾಕ್ಷನ್ ಇಲ್ಲಿದು. 6,000 7,000 ಗಂಟಲೆ ಇದು ವಲಸೆ ಬಂದಿರೋ ಪಕ್ಷಿ. ಇದು ಅಷ್ಟೊಂದು ಪ್ರಮಾಣದಲ್ಲಿ ಬರುತ್ತೆ. ಪಟ್ಟೆ ತಲೆ ಹೆಬ್ಬಾತು ಅಂತ. ಸೊ ಇದು ಇದು ಒಂದು ವಿಶೇಷ. ಅದೇ ರೀತಿಯಾಗಿ ಇದು ಕೂಡ ಬಣ್ಣದ ಕೊಕ್ಕರೆ. ಇದು ನೋಡಿ ಸ್ವಲ್ಪ ದೊಡ್ಡದು, ಎತ್ತರ ದೊಡ್ಡದಿರುತ್ತೆ. ಈ ಕೊಕ್ಕರೆನ ಅಲ್ಲಿ ಇದರಲ್ಲಿ ಕೂಡ ಇಟ್ಟಿದ್ದಾರೆ, ನಮ್ಮ ಗದಗ ಝೂ ಅಲ್ಲಿ ಕೂಡ ಇಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ ಇದು ಕಂದು ಬಾತು ಅಂತ ಕರಿತೇವೆ. ಸೊ ಇದರ ವಿಶೇಷತೆ ಏನಂತಂದರೆ, ಇತಿಹಾಸದಲ್ಲಿ ಕೆಲವು ರಾಜಮನೆತನಗಳಲ್ಲಿ ಇದು ಇತ್ತು ಅಂತ ಹೇಳ್ತಾರೆ. ಸೊ ಇದಕ್ಕೆ ಇಂಗ್ಲೀಷ್ನಲ್ಲಿ ಬ್ರಾಹ್ಮಿ ಡಕ್ ಅಂತ ಕರೀತಾರೆ. ಚಮಚದ ಕೊಕ್ಕಿನ ಕೊಕ್ಕರೆ, ಇದಕ್ಕೆ ಯುರೇಸಿಯನ್ ಸ್ಪೂನ್ ಮಿಲ್ ಅಂತ ಕರೀತಾರೆ. ಅದೇ ಇದು ನೆರಳೆ ಜಂಬು ಕೋಳಿ. ಸೊ ಕೋಳಿ ಜಾತಿಗೆ ಸೇರಿದ್ದು. ಇದು ಇಂಗ್ಲೀಷ್ನಲ್ಲಿ ಗ್ರೇ ಹೆಡೆಡ್ ಸ್ವ್ಯಾಂಪನ್ ಅಂತ ಕರೀತಾರೆ, ನೆರಳೆ ಜಂಬು ಕೋಳಿ. ಅದಕ್ಕೆ ಸಪ್ರೇಟ್ ಹಾಕ್ಬೇಕು. ಈ ಮಗಡಿ ಪಕ್ಷಿಧಾಮದಲ್ಲಿ ಬರ್ತಕ್ಕಂಥ ಏನು ವಿದೇಶಿ ಪಕ್ಷಿಗಳಿದಾವಲ್ಲ, ಇವು ಆಹಾರ ಅರಸಿ ಈ ಕಡೆ ಬರ್ತವೆ, ಸಂತಾನೋತ್ಪತ್ತಿಗಾಗಿ ಅಲ್ಲ. ಸೊ ಯೂಶ್ವಲಿ ಕೆಲವೊಬ್ಬರು ಜನರಲ್ಲಿ ಏನು ಇರುತ್ತೆ ಭಾವನೆ ಅಂತಂದರೆ, ಪಕ್ಷಿಗಳು ವಲಸೆ ಬರ್ತಾವೆ ಅಂದರೆ ಸಂತಾನೋತ್ಪತ್ತಿ ಮಾಡಿಕೊಂಡು ಹೋಗ್ತವೆ ಅಂತ. ಬಟ್ ಈ ಕಡೆ ಮಗಡಿ ಕೆರೆಯಲ್ಲಿ ಬರ್ತಕ್ಕಂಥ ಪಕ್ಷಿಗಳು ಆಹಾರ ಅರಸಿ ಬರ್ತವೆ. ಯಾಕಂದರೆ ಈ ತಿಂಗಳಲ್ಲಿ ಆ ಕಡೆ ಹಿಮಾಲಯದ ಮೇಲೆ ಆಗ್ಬೋದು, ಅದರ ಆಚೆಗೆ ಏನು ರಾಷ್ಟ್ರಗಳಿದಾವಲ್ಲ, ಅಲ್ಲಿ ಮಂಗೋಲಿಯಾ ಆಗಲಿ, ಚೈನಾ ಆಗಲಿ, ಜಪಾನ್. ಸೊ ಅಲ್ಲಿ ಟೆಂಪ್ರೇಚರ್ ತುಂಬ ಕಡಿಮೆ ಆಗುತ್ತೆ, ನೀರೆಲ್ಲ ಫ್ರೀಸ್ ಆಗಿ ಹೋಗುತ್ತೆ. ಆ ರೀತಿಯಾಗಿ ಫ್ರೀಸ್ ಆಗಿರೋದ್ರಿಂದ ಪಕ್ಷಿಗಳು ಎಲ್ಲ ವಲಸೆ ಈ ಕಡೆಗೆ ಬರ್ತವೆ. ಸೆಪ್ಟೆಂಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಮಧ್ಯಭಾಗದವರೆಗೂ ಈ ಪಕ್ಷಿಗಳು ಇಲ್ಲಿ ಇರ್ತವೆ. ಅದರ ನಂತರ ಇಲ್ಲಿ ಮತ್ತೆ ಬಿಸಿಲು ಜಾಸ್ತಿ ಆದಾಗೆ ಪಕ್ಷಿಗಳೆಲ್ಲ ಮತ್ತೆ ತಿರುಗಿ ತಮ್ಮ ರಾಷ್ಟ್ರಕ್ಕೆ ವಾಪಸ್ ಹೋಗ್ತವೆ. ಬೇರೆ ದೇಶಗಳಲ್ಲೆಲ್ಲ ಪಕ್ಷಿಗಳಿಗೆ ಒಂದು GPS ಟ್ರ್ಯಾಕಿಂಗ್ ಹಾಕಿರ್ತಾರೆ. ಅದು ಎಲ್ಲಿ ಯಾವ ದೇಶಗಳನ್ನ ಕ್ರಮಿಸುತ್ತೆ ಅಂತ ಅದರಿಂದ ಗೊತ್ತಾಗುತ್ತೆ ಅವರಿಗೆ. ಸೊ ಇಲ್ಲಿದ್ರೆ ಗೊತ್ತಾಗೋದಿಲ್ಲ, ಮಂಗೋಲಿಯಾದಿಂದ ದೇಶದಿಂದ ಈ ಪಕ್ಷಿಗಳು ಬಂದು ಅಂತ ಹೇಗೆ ಗೊತ್ತಾಗೋದು. ಹೌದು. ಸೊ ಆ ರೀತಿಯಾಗಿ ಒಂದು ಟ್ರ್ಯಾಕಿಂಗ್ ಸಿಸ್ಟಮ್ ಇರುತ್ತೆ. ಅದು ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಗದಗ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಈ ಅದ್ಭುತವಾದಂತಹ ಪಕ್ಷಿಧಾಮ ರಾಮ್ಸರ್ ಮಾನ್ಯತೆ, ಅಂತಾರಾಷ್ಟ್ರೀಯ ರಾಮ್ಸರ್ ಮಾನ್ಯತೆಯನ್ನ ಪಡೆದಂತಹ ಪಕ್ಷಿಧಾಮ ನಮ್ಮ ಈ ಮಗಡಿ ಕೆರೆ ಪಕ್ಷಿಧಾಮ. ಹೌದು. ಸೊ ನಮಗಂತೂ ತುಂಬ ಖುಷಿ ಆಯಿತು ಸ್ನೇಹಿತರೆ. ಇಲ್ಲಿ ಬಂದು ನಾವು ಸುಮಾರು ಒಂದು 4-5 ಗಂಟೆ ಕಾಲವನ್ನು ಕಳೆದ್ವಿ. ಸೊ ತುಂಬ ಅದ್ಭುತವಾದ ಪಕ್ಷಿಗಳನ್ನು ನೋಡಿದ್ವಿ. ಹಾಗೆ ಪಕ್ಷಿಗಳ ಆಟೋಟಗಳನ್ನ ಎಲ್ಲ ನೋಡೋದು ಬೈನಾಕ್ಯುಲರ್ ಅಲ್ಲಿ ನೋಡುವಂತ ಇದಿದೆಯಲ್ಲ, ಚಂದನೆ ಬೇರೆ. ಹೌದು. ಸೊ ನಾವೇನೋ ಪರ್ಚೇಸ್ ಮಾಡಿ ಬೈನಾಕ್ಯುಲರ್ ತರಬೇಕಂತ ಏನಿಲ್ಲ, ಇಲ್ಲೇ ಸಿಗೋದು ಒಂದು ನಮಗೂ ಖುಷಿ ಆಯಿತು. ಅದೇ ರೀತಿಯಾಗಿ ನಿಮಗೂ ಕೂಡ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬೈ ಬೈ ಫ್ರೆಂಡ್ಸ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.